ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ಮಾತನಾಡುವಂತಹ ವಿಚಾರ ಕ್ರಿಸ್ತನ ಎರಡನೆಯ ಬರೋಣ. ಅದರ ಕುರಿತಾಗಿಯೇ ನಾವು ಧ್ಯಾನ ಮಾಡೋಣ. 24ನೇ ಅಧ್ಯಾಯದಲ್ಲಿ ಸುಮಾರು 14ನೇ ವಚನದವರೆಗೂ ನಾವು ಧ್ಯಾನ ಮಾಡಿದ್ವಿ. ಹೌದಾ? 14ನೇ ವಚನದವರೆಗೂ ನಾನು ಧ್ಯಾನ ಮಾಡಿದ್ದೆ. ಈಗ 15ನೇ ವಚನವನ್ನು ಓದೋಣ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀನು ಕಾಣುವಾಗ ಇದನ್ನು ಓದುವುದನ್ನು ತಿಳುಕೊಳ್ಳಲಿಲ್ಲ. ಇದನ್ನು ಓದುವವನು ತಿಳುಕೊಳ್ಳಲಿ ಸಾಕು. ಗಮನಿಸ್ರಿ, ಎಲ್ಲರೂ ನನ್ನ ಜೊತೆ ಇರ್ರಿ, ಎಚ್ಚರವಾಗಿರ್ರಿ. ಎಲ್ಲರೂ ವಾಕ್ಯಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಹಳೆಯ ಒಡಂಬಡಿಕೆಯ ದಾನಿಯೇಲನು ಯೇಸು ಕ್ರಿಸ್ತನು ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆನೆ ದಾನಿಯೇಲ ಒಬ್ಬ ಪ್ರವಾದಿ ಒಂದು ಮಾತನ್ನು ಹೇಳ್ತಿದ್ದಾನೆ. ಏನದು? ಇದಲ್ಲದೆ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ. ಇದು ಯೇಸುಸ್ವಾಮಿ ಯಾವ ಸಂದರ್ಭದಲ್ಲಿ ಹೇಳ್ತಿದ್ದಾರೆ ಅಂದರೆ, ಶಿಷ್ಯರು ಒಂದು ಪ್ರಶ್ನೆ ಮಾಡಿದ್ರು. ಏನ ಪ್ರಶ್ನೆ? ನೀನು ಬರುವುದಕ್ಕೂ ಯುಗದ ಸಮಾಪ್ತಿಯು ಸೂಚನೆ ಏನು ಸ್ವಾಮಿ ಅಂತ ಕೇಳಿದ್ರು. ನಾವು ಮಾತಾಡ್ತಿರೋದು ಸೂಚನೆ ಬಗ್ಗೆ. ಏನು ಸೂಚನೆ ಗೊತ್ತಾ? ಪವಿತ್ರ ಸ್ಥಾನದಲ್ಲಿ ಅಸಹ್ಯ ವಸ್ತು ಬಂದು ನಿಂತಿರುವುದನ್ನು ನೀವು ಕಾಣುವಾಗ ನೀವು ನೆನಪಿಟ್ಕೊಳ್ರಿ, ನನ್ನ ಬರೋಣ ಹತ್ರ ಆಗಿದೆ, ಇದು ನಾನು ಬರುತ್ತಿದ್ದೇನೆ ಎಂಬುದು ನೆನಪಿಟ್ಕೊಳ್ರಿ ಅಂತ. ಪವಿತ್ರ ಸ್ಥಾನ ಅಂದರೆ ಯಾವುದು? ದೇವರ ಆಲಯ. ಹೌದಾ? ದೇವರ ಆಲಯವು ಪರಿಶುದ್ಧವಾದದ್ದು. ಆದರೆ ಇವತ್ತು ದೇವರ ಆಲಯ ಇದು ಒಂದನೇದಾಗಿ. ಎರಡನೇದಾಗಿ ನೀವು ಏನಾಗಿದ್ದೀವಿ? ದೇವರ ಆಲಯ. ಗಮನಿಸ್ರಿ, ನಾನು ದೇವರ ಆಲಯ. ದೇವರನ್ನು ನಂಬಿರುವಂಥ ದೇವ ಜನರೇ, ಯೇಸು ಸ್ವಾಮಿಯನ್ನು ನಂಬಿ ದೇವರಿಗಾಗಿ ಬಾಳಬೇಕೆಂಬುದಾಗಿರುವಂಥ ಜನರೇ, ನಿಮ್ಮಲ್ಲಿ ಅಥವಾ ಸಭೆಯೊಳಗೆ ವಿಗ್ರಹ ಆರಾಧನೆ. ಗಮನಿಸ್ರಿ, ದೇವರಿಗೆ ಇಷ್ಟವಿಲ್ಲದಿರುವಂಥ ಒಂದೇ ಒಂದು ವಿಚಾರ ಮುಖ್ಯವಾಗಿ ಅಂದರೆ ಅದು ವಿಗ್ರಹ ಆರಾಧನೆ. ನೀವು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಅಂತರದಲ್ಲಿ ಆಲೋಚನೆ ಮಾಡ್ಕೊಂಡು ನೋಡ್ರಿ, ಇನ್ನೂ ನಾನು ವಿಗ್ರಹಗಳಿಗೆ ಬಳಿ ಹೋಗುವಂತಹ ಅಭ್ಯಾಸದಲ್ಲಿ ನಾನಿದ್ದೀನ? ದೇವಸ್ಥಾನಗಳಿಗೆ ಹೋಗಿ, ಜಾತ್ರೆಗಳಿಗೆ ಹೋಗಿ, ಮೆರವಣಿಗೆಗಳಲ್ಲಿ ಪಾಲ್ಗಾರರಾಗಿ ಪೂಜೆ ಸಲ್ಲಿಸುವಂತಹ ಅಥವಾ ಪೂಜೆ ಸಲ್ಲಿಸುವಂಥವರ ಜೊತೆಗೆ ಹೋಗುವಂತಹ ಈ ಸ್ವಭಾವದಲ್ಲಿ ಕಂಡು ಬರುವಾಗ ನೀನು ನೆನಪಿಟ್ಟುಕೋ, ಇದು ಕಡೆಯ ದಿನಗಳ ಸೂಚನೆಯಾಗಿ ಒಂದು ವೇಳೆ ನನ್ನಲ್ಲಿ ಈ ಕಾರ್ಯಗಳು ನಡೀತಿದೆಯಾ? ಇವತ್ತು ತುಂಬ ಜನ, ಅನೇಕ ಕ್ರೈಸ್ತರು ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಸಭೆಗಳ ಒಳಗಡೆ ದೇವರನ್ನು ಅಸಹ್ಯಪಡಿಸುವಂತಹ, ದೇವರಿಗೆ ಅಸಹ್ಯವಾಗುವಂತಹ ವಿಗ್ರಹಗಳು ಸಭೆಯೊಳಗೆ ಬಂದಿದೆ. ವಿಶ್ವಾಸಿಗಳು ಮದುವೆಯ ನಿಮಿತ್ತವಾಗಿ ವಿಗ್ರಹಾರಾಧನೆ ಮಾಡುವಂಥವರಾಗಿ ಬದಲಾಗಿದ್ದಾರೆ. ದೇವ ಜನರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ನನ್ನ ಜೊತೆ ಇರಿ. ಹೊಸದಾಗಿ ಬಂದಿರುತ್ತವರೇ ಗಮನಿಟ್ಟು ಕೇಳಿಸ್ಕೊಡ್ರಿ. ನನ್ನ ಯೇಸು ಕಲ್ಲು, ಮಣ್ಣು, ಮರದಲ್ಲಿ ಜೀವಿಸುವಂತಹ ಮೂಕ ವಿಗ್ರಹವಲ್ಲ ನನ್ನ ದೇವರು. ಇಲ್ಲಿ ಯೇಸು ಸ್ವಾಮಿಗೆ ಯಾವುದೇ ಒಂದು ಫೋಟೋ ಇಟ್ಟಿಲ್ಲ, ಒಂದು ಕಲ್ಲೋ, ಮಣ್ಣೋ, ಮರನೋ ಯಾವುದರಲ್ಲೂ ಯೇಸು ಸ್ವಾಮಿ ಇರಲ್ಲ. ಯಾಕೆಂದರೆ ಅವರು ಬದುಕಿರುವುದೇ. ಅವರು ನಿನ್ನೊಳಗೆ, ನನ್ನೊಳಗೆ ಪರಿಶುದ್ಧವಾದ ದೇವರು ನಿನ್ನ ಆಂತರಲ್ಲಿ, ನಿನ್ನ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ನೀವೆಲ್ಲಿ ಕೂತಿದ್ದೀರಿ, ಇನ್ನೂ 2 hours ಇಲ್ಲೇ ಕೂರಿಸ್ಬಿಟ್ರೆ ನಿಮ್ಮ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದಲ್ವಾ? ಎಷ್ಟು ಕಡೆ ಅಳ್ಳಾಡ್ತೀರಿ ಅಂದರೆ ದೇವ್ರಿಗೆ ಸ್ತೋತ್ರ, ಚೇರ್ ಗಟ್ಟಿಗಿರೋದ್ರಿಂದ ಉಳಿಯುತ್ತೆ. ಇಲ್ಲಾಂದ್ರೆ ಎಲ್ಲ ಮುರಿದಾಕ್ಬಿಟ್ಟಾರೆ. 2-3 hours ಕೂರಿಸ್ಬಿಟ್ರೆ. ಯಾಕೆಂದರೆ ಒಂದು ಕಡೆ ಕೂತ್ಕೊಳ್ಳೋಕೆ ನಮ್ಮ ಜೀವ ಇದೆ, ನಿಮಗೆ ಜೀವ ಇದೆ. ನಮ್ಮ ಮನೆಗಳಿರ್ತಕ್ಕಂಥ ಹಿಂದೆ, ನಾನು ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಕಲ್ಲು, ಮಣ್ಣು, ಮರ ಎಲ್ಲವನ್ನ ಪೂಜಿಸ್ತಿದ್ವಿ. ಅದು ಇದ್ದ ಹಾಗೆ ಇದೆ, ಅದು ಅಳ್ಳಾಡಲ್ಲ. ಅಲ್ಲಿ ದೇವರು ವಾಸ ಮಾಡೋದಿಲ್ಲ. ಅಲ್ಲಿ ದೇವರು ವಾಸ ಮಾಡೋದಿಲ್ಲ. ಯೇಸು ಸ್ವಾಮಿ ಜೀವವುಳ್ಳ ದೇವರು. ಅವರನ್ನು ನಂಬಿರುವಂಥ ನೀನು ಮತ್ತೆ ಅದೇ ವಿಗ್ರಹಗಳನ್ನು ತಂದು ಸ್ಥಾಪಿಸುವುದಾದರೆ ಅದು ದೇವರ ವಾಕ್ಯ ಹೇಳ್ತದೆ ಅಸಹ್ಯ ವಸ್ತು ಎಂಬುದಾಗಿ. ಅಸಹ್ಯ ವಸ್ತು. ದೇವರ ಆಲಯದೊಳಗಡೆ, ನಿನ್ನ ಕುಟುಂಬದೊಳಗಡೆ, ನಿನ್ನ ಮನಸ್ಸಿನೊಳಗಡೆ ಈ ವಿಗ್ರಹ ಬರುವುದಾದರೆ ಅದುವೇ ಕಡೆಯ ದಿನಗಳು ಎಂಬುದಾಗಿ ನೆನಪಿಟ್ಟುಕೊಳ್ಳಿ. ಇವತ್ತು ಎಷ್ಟೋ ಜನ ಕ್ರೈಸ್ತರು ಹೊರ ದೇಶಗಳಿಂದ ಹಿಡಿದು ಎಲ್ಲ ಕಡೆಗಳು ಏನು ಹೇಳ್ತಿದೆ ಗೊತ್ತಾ? ನನಗೆ ಕ್ರಿಸ್ತನು ಬೇಡ, 666 ಬೇಕು ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ಈ ಲೌಕಿಕವಾದ, ಸಿಂಪಲ್ ಆಗಿ ಅರ್ಥ ಆಗಿ ಹೇಳಬೇಕು ಅಂದರೆ ಈ ಲೌಕಿಕವಾದ ಸುಖ ಬೇಕೇ ಹೊರತು ಸತ್ತ ಮೇಲೆ ಸಿಗುವ ಸ್ವರ್ಗ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಇವತ್ತು ತುಂಬ ಜನ ತೀರ್ಮಾನ ಅದೇ ತಾನೆ. ಇವತ್ತು ಇಲ್ಲೂ ನಾವು ಕೂತಿರ್ಬೋದು. ಎಲ್ಲರೂ ನನ್ನ ಜೊತೆ ಇರಿ. ಚೆನ್ನಾಗಿದ್ದೀರಾ? ಯೇಸು ಸ್ವಾಮಿ ನಂಬದೆ ಬದುಕಿರೋವರೆಗೂ ಕಷ್ಟ, ಸತ್ತ ಮೇಲೆ ಸುಖ. ಅವನಿಗೆ ಎಷ್ಟೇ ಬರ್ತಿಲ್ಲ, ಕಷ್ಟ ಬರಲ್ಲ. ಯೇಸು ಸ್ವಾಮಿ ನಂಬೋದು ಏನಕ್ಕೆ? ನಾವು ಸುಖವಾಗಿರ್ಬೇಕು ಅಂತ ನೆನೆಸ್ತೀವಿ. ಆದರೆ ಸತ್ಯವೇದ ಹೇಳ್ತದೆ, ನೀನು ಸುಖವಾಗಿರ್ತೀಯ ಅಂತಲೇ ದೇವರು ಎಲ್ಲವನ್ನ ಉಂಟು ಮಾಡಿದ್ರು. ಆದಿಕಾಂಡದಲ್ಲಿ ನೋಡೋದಾದ್ರೆ ಇದೆಲ್ಲವನ್ನ ಯಾರಿಗೋಸ್ಕರ ಉಂಟು ಮಾಡಿದ್ರು? ದೇವ್ರಿಗೋಸ್ಕರನ? ನಮಗೋಸ್ಕರ ಉಂಟು ಮಾಡೋದು. ಎಲ್ಲ ನಮ್ಮದೇ, ನಮಗೋಸ್ಕರನೇ. ಆದರೆ ಅದು ಬೇಕು ಅಂದರೆ ದೇವರು ಹೇಳ್ದಂಗೆ ನಾವು ಬದುಕಬೇಕು.
ಹಲ್ಲೆಲೂಯಾ. ಈ ರೀತಿಯಾದ ಮನಸ್ಥಿತಿಯೊಂದಿಗೆ ದೇವರನ್ನು ನಾವು ಅಂಗೀಕರಿಸಬೇಕೆ ಹೊರತು ವಿಗ್ರಹಗಳಿಗೆ, ಮತ್ತೆ ನಾನು ಸಭೆ ಜನರಿಗೆ ಹೇಳ್ತೀನಿ, ವಿಗ್ರಹಗಳಿಗೆ ಬಳಿ ದಯಮಾಡಿ ಹೋಗಬೇಡ್ರಿ. ನಿಮ್ಮ ಊರಿನಲ್ಲಿ ಹಬ್ಬ ಮಾಡುತ್ತಾ ಕೆಲಸ ಉಂಟು ನಾನು, ಅವ್ರ ಜೊತೆ ಸೇರಿ ನೀವು ಹಬ್ಬ ಮಾಡಬೇಡಿ. ಕಾರಣ ಕೇಳಿದ್ರೆ ಪೂಜೆ ಮಾತ್ರ ಮಾಡಲ್ಲ ಪಾಸ್ಟ್ರೆ, ಅಡುಗೆ ಮಾತ್ರ ಮಾಡ್ತೀವಿ ಅಂತಾರೆ. ಆ ದಿನದಲ್ಲಿ ಎಲ್ಲರನ್ನೂ ಕರೆಸಿ ಅಡುಗೆ ಊಟ ಹಾಕಿಸ್ತಾರೆ. ಆವತ್ತು ನೀವು ಮಾಡಬೇಡ್ರಿ, ಪಾಪ, ತಪ್ಪು ಅದು. ನಿನ್ನ ಬದಲಾವಣೆ ಅನೇಕರಿಗೆ ಗೊತ್ತಾಗಬೇಕು. ಹಲ್ಲೆಲೂಯಾ. ಆದ್ದರಿಂದ ಸತ್ಯವೇದ ಹೇಳ್ತದೆ, ನಾನು ಬರುವುದಕ್ಕೆ ಸೂಚನೆ ಅಂದರೆ ಪವಿತ್ರ ಆಲಯದಲ್ಲಿ, ಪವಿತ್ರ ಸ್ಥಾನದಲ್ಲಿ, ದೇವರಿರಬೇಕಾದ ಸ್ಥಳದಲ್ಲಿ ಅಸಹ್ಯ ವಿಗ್ರಹವು, ಅಸಹ್ಯ ವಸ್ತುವು ಇರುವುದನ್ನು ನೀವು ಕಾಣುವಾಗ ತಿಳ್ಕೊಳ್ರಿ ಅಂತ ದಿನ ಬೇಗ ಬರ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಮುಂದೆ ಓದ್ತೀನಿ 16ನೇ ವಚನ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಗಮನಿಸ್ರಿ, ಯೂದಾಯ ಒಂದು ಮರಳುಗಾಡಿನ ಹತ್ತಿರ, ಒಂದು ಹಳ್ಳದ ಪ್ರದೇಶದಲ್ಲಿ ಇರುವಂಥ ಸ್ಥಳ. ಕೇಡು ಆಗುತ್ತೆ ಅಂತ ಕಂಡು ಬಂದ ತಕ್ಷಣ ಬೆಟ್ಟಗಳಿಗೆ ನೀವು ಓಡಿ ಹೋಗ್ರಿ ಅಂತ ವಾಕ್ಯ ಹೇಳ್ತದೆ. ಗಮನಿಸ್ರಿ, ಬೆಟ್ಟ 2025 ಡಿಸೆಂಬರ್ 3 ದಿನದ ಉಪವಾಸ ಪ್ರಾರ್ಥನೆ ಏನನ್ನು ಮಾತನಾಡೋದು ದೇವರು ಗೊತ್ತಾ? ಬೆಟ್ಟಗಳನ್ನು ಕುರಿತು ಮಾತಾಡಿದ್ರೆ ಬೆಟ್ಟಗಳು ಹತ್ತಬೇಕು ನೀನು ಅಂತ. ಮೊನ್ನೆ ತಾನೇ ಒಂದು ಕುಟುಂಬದಲ್ಲಿ ಹೋಗಿದ್ದೆ, ಕೊಳ್ಳೇಗಾಲದಲ್ಲಿ ಹೇಳ್ತಾ ಇದ್ರು, ಪ್ರಾರಂಭದಲ್ಲಿ ಸುಮ್ಮನೆ ನಮಗೆ ಬೆಟ್ಟದ ಪ್ರಸಂಗ ಕೊಡಲಿಲ್ಲ ಪಾಸ್ಟ್ರೆ, ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಈಗ ಅಂತಂದ್ರು. ಭಾಳ ಕಷ್ಟ. ಬೆಟ್ಟ ಹತ್ತೋದು ಸುಲಭನ? ಭಾಳ ಕಷ್ಟಕರವಾದ ವಿಷಯವೇ. ನಾವು ಬೆಟ್ಟಗಳು ಹತ್ತೀವಿ. ಬೆಟ್ಟಗಳ ಹತ್ತೋದು ಏನಿಗೆ ಗೊತ್ತಾ? ಸುರಕ್ಷಿತವಾದ ಸ್ಥಳ. ನೀವು ಲೋಕದ ಕಾರ್ಯಗಳನ್ನು ಬಿಟ್ಟು, ತಡೆಗಳನ್ನು ಬಿಟ್ಟು, ಸೈತಾನನ ಕಾರ್ಯಗಳನ್ನು, ಕುತಂತ್ರಗಳನ್ನು ಬಿಟ್ಟು, ಪಾಪದ ಕಾರ್ಯಗಳನ್ನು ಬಿಟ್ಟು, ಅನ್ಯ ಜನರ ಸಹವಾಸಗಳನ್ನು ಬಿಟ್ಟು, ಇನ್ನೂ ನಾನು ಉನ್ನತಕ್ಕೆ ಹೋಗ್ತೀನಿ, ದೇವರೊಂದಿಗೆ ಅನ್ಯೋನ್ಯತೆಯಿರುತ್ತೀನಿ. ಮೋಶೆಯನ್ನು ದೇವರು ಎಲ್ಲಿ ಕರೀತಾರೆ ಹೇಳಿ? ಬೆಟ್ಟದ ಮೇಲೆ ತುದಿಗೆ ಏರಿ ಬಾ ಕರೀತಾರೆ. ಯಾಕೆ ದೇವರು ಭೂಮಿ ಮೇಲೆ ಇಳಿದು ಬಂದು ಮಾತಾಡೋಕ್ಕಾಗಲ್ವಾ? ಮಾತಾಡ್ತಾರೆ. ಎಲ್ಲ ವಿಷಯಗಳಲ್ಲೂ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ನೀನು ಲೋಕದ ಜಂಜಾಟವನ್ನು ಬಿಟ್ಟು ನನ್ನ ಬಳಿಗೆ ಏರಿ ಬಾ. ಇವತ್ತು ಎಷ್ಟೋ ಸಾರಿ ಪ್ರಾರ್ಥನೆ ಕೂತಾಗ ಶ್ವೇತ ಹೇಳ್ತಿದ್ರಲ್ಲ, 10 ನಿಮಿಷವಾದರೂ ದೇವರ ಪಾದಕ್ಕೆ ಹೋಗ್ತೀನಿ, ಯಾಕಂದರೆ ನಿನ್ನ ಸಮ್ಮುಖದಲ್ಲಿ ನನಗೆ ಸಂತೋಷ ಇದೆ. ಇವತ್ತು ಎಷ್ಟೋ ಜನ ಪ್ರಾರ್ಥನೆ ಕೂತ್ಕೊಳ್ಳೋರು ಇದ್ದೀರಿ, ಮನೆ ಮಠ ಚಿಂತೆಗಳನ್ನೆಲ್ಲ ತಲೆ ಮೇಲೆ ಹಾಕೊಂಡು ಸುಮ್ಮನೆ ಕೂತಿರ್ತಾರೆ. 2 ನಿಮಿಷ ಸ್ತೋತ್ರ ಹಲ್ಲೆಲೂಯಾ ಅಂತ ಪ್ರಾರ್ಥನೆ ಮಾಡಿಬಿಟ್ಟು ಮಂಗಳವಾರ ಸಂಘದಂಬರ ಧ್ಯಾನ ಮಾಡೋಣ, ಹಂಗೆ ಸ್ವಲ್ಪ ಹೊತ್ತು ಕೂತಿರ್ತಾರೆ. ಪುನಃ ತೇಡ್ಕೊಂಡು ಓಕೆ ಪರವಾಗಿಲ್ಲ ಯೇಸು ಸ್ವಾಮಿ, ಆ ಸಂಘಕ್ಕೆ ನೀನೇ ಕೊಡು ಸ್ವಾಮಿ. ಪುನಃ ಶುಕ್ರವಾರ ಸಂಘದ ಬಗ್ಗೆ ಒಯ್ಯುತ್ತೆ. ತುಂಬ ಚಿಂತೆಗಳನ್ನ ಕೂತು ಇದೆಲ್ಲ ದೇವರ ಸಮ್ಮುಖ. ಅದು ಎಲ್ಲ ಏನಾದರೂ ಇರಲಿ, ಸಂಜೆ ಗಂಡ ಕುಡ್ಕೊಬರ್ತಾನೆ, ಸ್ಟಾರ್ಟ್ ಆಯ್ತು. ಈಗ ಬಂದು ಬೋದೇ ಇಲ್ಲ, ಇವಳೆ ಬೈಕತ್ತಿರ್ತಾಳೆ, ಹಿಂಗೆ ಬೈತಾನೆ. ಕೂತಿರೋದೆಲ್ಲಿ? ಪ್ರಾರ್ಥನೆ ಕೂತಿರೋದು. ಈಗ ನಡೀತಿರೋದೇನು? ಹಿಂದೆ ನಡೆದಿರೋದನ್ನ ಮುಂದೆ ನಡೆಯೋದನ್ನ ಎಲ್ಲ ಯೋಚನೆ ಮಾಡ್ಕೊತಿರೋದು. ಕಡೆಯದಾಗಿ ಯೇಸುವಿನ ನಾಮದಲ್ಲಿ ಆಮೇನ್. ಈಗ ಯಾರು ಉತ್ತರ ಕೊಟ್ಟರು? ಯೇಸು ಸ್ವಾಮಿ. ಆಲೋಚನೆ ಮಾಡಿ. ದೇವರ ಸಮ್ಮುಖ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ನಾವು ತವಕ ಪಡುವಂತಹ ವಿಷಯವಾಗಿರಬೇಕು. ಹಲ್ಲೆಲೂಯಾ. ಎಲ್ಲರ ಜೊತೆ ಇದ್ದೀರಾ? ಅದು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೇ ಇರಲಿ. ಏನದರ ಅರ್ಥ? ಗಮನಿಸ್ರಿ, ಯೂದಾಯ ದೇಶದಲ್ಲಿ ಮನೆಗಳು ಹೇಗಿತ್ತು ಆ ದಿನಗಳಿದ್ರೆ, ಮೇಲ್ಛಾವಣಿ ಮಟ್ಟಕ್ಕಿತ್ತು. ಇವನ್ ನಮ್ಮ RCC ಹಾಕೊಂಡು ಹೆಂಗಿರುತ್ತೋ ಈ ರೀತಿಯಲ್ಲಿ ಮೇಲ್ಛಾವಣಿ ಇತ್ತು. ಇಂದಿನ ದಿನಗಳಲ್ಲಿ ನೋಡಿದ್ರ ಅಟ್ಲು ನೋಡಿದ್ರೆ ಅಟ್ಲು ಹೆಂಗಿತ್ತೇಳಿ? ಇವತ್ತು ನಾವು ಮನೆ ಕಟ್ಟುವಾಗ ಸಜ್ಜೆ ಕಟ್ತೀವಲ್ಲ, ಸಜ್ಜೆ ಅಲ್ಲ ಅದು. ತಡಕ ಅಟ್ಲು ಅಂದರೆ ಆಲ್ಮೋಸ್ಟ್ ಮೇಲ್ಗಡೆ ಹೋಗುವ ವ್ಯಕ್ತಿಗಳು ಹೋಗಿ ಮಲಗ್ಬೋದು, ಹೌದಾ? ಅಟ್ಲಲ್ಲಿ ಮಲಗುವಂಥದ್ದು, ಅನೇಕ ಪ್ರಾರ್ಥನೆಗೆ ಹೋಗುವಂಥದ್ದು, ಯೂದಾಯದ ದೇಶದಲ್ಲಿ ಇಂಥ ಕಾರ್ಯಗಳು ನಡೀತಾ ಇತ್ತು. ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಒಂದು ಕೇಡು ಬರ್ತಿದೆ ಅಂತ ಗೊತ್ತಾದಾಗ, ಒಂದು ಸಮಸ್ಯೆ ಎದುರಾಗ್ತಿದೆ ಅಂತ ಬಂದಾಗ, ನೀನು ಮನೆಯೊಳಗೆ ಏನೆಲ್ಲ ಇಟ್ಟಿದ್ದೀಯೋ ಅದನ್ನು ತೆಗೆದುಕೊಳ್ಳಿಕ್ಕೋಸ್ಕರ ನೀನು ಇಳಿದು ಬರಬೇಡ. ಯೇಸು ಕ್ರಿಸ್ತರ ಬರೋಣದ ಬಗ್ಗೆ ಸೂಚನೆ ಬಗ್ಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಈ ಲೋಕದಲ್ಲಿ ನಾನು ಇವತ್ತು ಕುಟುಂಬದಲ್ಲಿ ಎಲ್ಲವನ್ನ ಮಾಡಿರ್ತೀನಿ, ಒಂದು ನಷ್ಟ ಬರ್ತದೆ. ಉದಾಹರಣೆಗೆ ನಿಮ್ಮನ್ನೇ ಕೇಳ್ತೀನಿ ನಾನು, ನಮ್ಮ ನಗರಕ್ಕೆ ಆಲ್ಮೋಸ್ಟ್ ಭೂಕಂಪ ಬರಲ್ಲ, ಭಯಪಡಬೇಡಿ. ನಾಳೆ ಭೂಕಂಪ ಬಂತು ಅಂದರೆ ನಿದ್ರೆ ಮಾಡ್ತಿರ್ತೀರಿ, ಎಚ್ಚರ ಆಗೋಯ್ತು. ಈಗ ಭೂಕಂಪ ಆದರೆ ನೀವೇನು ಮಾಡ್ತೀರಿ? ಬ್ರದರ್ ಸೈಡ್ ಹೇಳಿ ನೋಡೋಣ. ಹೊರಗಡೆ ಸ್ತೋತ್ರ. ನೀವು ಓಡ್ ಬಂದರೆ ಯಾನ್ ಎತ್ಕೊಂಡೋಗಲಿ ಅಂದರೆ ಯಾನ್ ಎತ್ಕೊಂಡು ಹುಡುಕಿನೇ ಇಲ್ವಾ? ಕೆಲವರು ಮಕ್ಕಳು ನಾನು ಎತ್ಕೊಂಡು ಹೋಗ್ತಾರೆ ದೇವ್ರ ಸ್ತೋತ್ರ. ಕೆಲವರು ಬೀರು ತಗೋತಾರೆ ಚಿಲ್ಲುಗಳು ಎತ್ಕೊಳ್ಳೋಕೆ. ಭೂಕಂಪ ಆಗ್ಬಿಟ್ರೆ ಕಷ್ಟ, ಹೋಗೋದಿತ್ತು ಅಟ್ಲೀಸ್ಟ್ ಸ್ವಲ್ಪ ಎತ್ಕೊಂಡು ಹೋಗಮ್ಮ.
ಒಬ್ಬ ತಾಯಿ ಅದೇ ಮಾಡ್ತಾರೆ. ಅಯ್ಯಯ್ಯೋ ಆಸೆ ಆಸೆ ಯಾಕೆ ತೆಗೆದಿಟ್ಟಿದ್ದಲ್ಲ ಫ್ರಿಡ್ಜು, ಅಯ್ಯಯ್ಯೋ ಆಸೆ ಆಗ್ತದಿಲ್ಲ ಮಿಕ್ಸಿ, ಎಲ್ಲನೂ ತಂದಿಟ್ಕೊಳ್ತಾಳೆ, ಮಗ ಅಲ್ಲೇ ಮಲಗಿರ್ತಾನೆ. ಲೌಕಿಕವಾದ ಕಾರ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ಕೇಡು ಬರುವಾಗ ಮಾಳಿಗೆ ಮೇಲೆ ಇರುವವನು ಮನೆಯೊಳಗೆ ಇರುವುದನ್ನು ತೆಗೆದುಕೊಳ್ಳುವುದಕ್ಕೆ ಏನು ಮಾಡಬಾರ್ದು, ಇಳಿಯದೇ ಇರಲಿ. ಅಂದ್ರೆ ಅರ್ಥ ಏನು? ಕರ್ತನ ಬರೋಣಕ್ಕೆ ಭೂಮಿಯ ಆಶೀರ್ವಾದಗಳು, ಭೂಮಿಯ ವಸ್ತುಗಳು, ದೇವರೇ ನನಗೆ ಯಾವುದು ಬೇಡ, ನೀನು ಬರೋದಕ್ಕೆ ನಾನು ಸಿದ್ಧವಾಗಿದ್ದೆ, ನಿನ್ನ ಸಂಗಡ ಬರೋದಕ್ಕೆ. ಈ ತೀರ್ಮಾನದಲ್ಲಿ ನಾವಿರಬೇಕಾಗಿದೆ. ಮತ್ತು ಅನೇಕ ವಿಶ್ವಾಸಗಳಷ್ಟೇ ಯೇಸು ಸ್ವಾಮಿನ ಯಾಕೆ ನಂಬಿದ್ದೀವಿ ಅಂದರೆ, ದುಡ್ಡಿನ ಮೇಲೆ ದುಡ್ಡು ಬರಬೇಕು, ವಸ್ತುಗಳ ಮೇಲೆ ವಸ್ತು, ಮನೆ ಮೇಲೆ ಮನೆ ತಗೋಬೇಕು. ಈ ಆಶೀರ್ವಾದಗಳನ್ನೇ ನೋಡುವಂಥ ಜನರು ಎಷ್ಟೋ ಜನರಿದ್ದಾರೆ ನಮ್ಮ ಸಭೆಯಲ್ಲಿ. ಸಭೆ ಯೇಸು ಸ್ವಾಮಿ ಹೇಳುವಂಥ ಸೂಚನೆಯನ್ನು ಗಮನಿಸಿರಿ. ಕೇಡು ಯಾವಾಗ ಬೇಕಾದರೂ ಬರ್ತದೆ. ನಾನು ಹೇಳಿದೆ, ಮೇಲ್ಛಾವಣಿಗಳಲ್ಲಿ ಅಥವಾ ರೂಫ್ ಅಂತ ಹೇಳ್ತಾರೆ, ಅದರಲ್ಲಿ ಅನೇಕ ವಿಷಯಗಳನ್ನು ಮಾಡಲಿಕ್ಕೆ ಮೇಲೆ ಹೋದಾಗ ಕೇಡು ಬರ್ತದೆ ಅಂದಾಗ ಇಳಿದೆ ನಿನ್ನ ಸೇಫ್ನ ನೀನು ನೋಡ್ಕೊ. ನಿನ್ನ ಉದಾಹರಣೆ ಇನ್ನೊಂದು ಬೆಟ್ಟವನ್ನು ಹತ್ತೋದು, 2 ವಿಚಾರ ಬಂತು. 3ನೇದು ಹೋದ್ರಿ ಅದರಲ್ಲಿ 17ನೇ ವಚನ. ಸಾಕು. ಹೊಲದಲ್ಲಿ ಇರುವವನು ಕೂಡ ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಇಳಿದು ಬರಬಾರ್ದಂತೆ. ಹಾಗಿದ್ರೆ ಇಷ್ಟೊತ್ತು ಎಲ್ಲಿದ್ರು ಅವರು? ಮೇಲಿದ್ರು. ಅವಲ್ಲ ಗಮನಿಸ್ರಿ, ಮಾಳಿಗೆ ಮೇಲೆ, ಹೊಲದ ಮೇಲೆ ಇಳಿಬಾರ್ದು ಅಂತ ಹೇಳಿದ್ರೆ ಅವನು ಮೇಲಿದ್ದಾನೆ. ಇವನ್ನೆಲ್ಲ ಯಾರ ಬಗ್ಗೆ ಹೇಳ್ತಿದೆ ಗೊತ್ತಾ? ಯೇಸು ಸ್ವಾಮಿಯನ್ನು ನಂಬಿ ಲೌಕಿಕವಾದ ಕಾರ್ಯ ಬೇಡ, ವಿಗ್ರಹಾರಾಧನೆ ಬೇಡ, ಈ ಪಾಪದ ಕಾರ್ಯ ಬೇಡ ಅಂತ ಬಿಟ್ಟು ಬದುಕುವಂಥ ವಿಶ್ವಾಸಿಗಳಾದ ನನ್ನನ್ನು ನಿಮ್ಮನ್ನು ಸೂಚಿಸ್ತಾ ಇದೆ. ಯಾವುದೇ ಕೇಳಾಗಲಿ, ಯಾವುದೇ ನಷ್ಟವಾಗಲಿ, ದೇವರೇ ನನಗೆ ನೀನು ಬೇಕೇ ಹೊರತು ಈ ಲೌಕಿಕವಾದ ಆಶೀರ್ವಾದ ನನಗೆ ಬೇಡ ಎಂಬುದಾಗಿ ತೀರ್ಮಾನಿಸಬೇಕು. ಆಮೇಲೆ ಯೇಸು ಸ್ವಾಮಿ ಮತ್ತೆ ಹೇಳ್ತೀನಿ, ಬೇಗ ಮರಳಿಗೆ ಹೋಗ್ತಾರೆ. ಯಾರಿಗೋಸ್ಕರ, ಯಾರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ದೇವರೇ ನೀವು ಯಾವಾಗ ಬಂದರು ಈ ಲೋಕದಲ್ಲಿ ನಾನು ಬಿಟ್ಟು ಬರಲಿಕ್ಕೆ ನಾನು ರೆಡಿ ಇದ್ದೀನಿ ಸ್ವಾಮಿ. ಈ ಲೋಕವನ್ನು, ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು ಬಿಟ್ಟು ಬರಲಿಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ಒಬ್ಬ ಸಹೋದರಿ ಗೊತ್ತು, ನಮ್ಮ ಸಭೆಯ ವಿಶ್ವಾಸನೆ. ದೊಡ್ಡ ದೊಡ್ಡ ಸಮಸ್ಯೆಯಿಂದ, ಹಾರ್ಟ್ ಪ್ರಾಬ್ಲಮಿಂದ ಬಿಡುಗಡೆ ಆಯಿತು. ಮಕ್ಕಳಾಗಲ್ಲ ಅಂತ ಹೇಳಿದ್ರು, ಅವ್ರಿಗೆ ಮಕ್ಕಳಾಯಿತು. ಮಕ್ಕಳು ಮಾಡ್ಕೋಬಾರ್ದು, ಹಾರ್ಟ್ ಪ್ರಾಬ್ಲಮ್ ಇದ್ರು, ಆದರೂ ಪ್ರಾರ್ಥನೆಯಿಂದ ಅವ್ರ ಮಕ್ಕಳಾಯಿತು, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅನೇಕ ವರ್ಷಗಳಾಗುತ್ತೆ, ಸುಮಾರು 8 ವರ್ಷ ಆಯಿತು. ಆದರೆ ಈಗ ದೀಕ್ಷಾ ಸ್ನಾನ ತೆಗೆದುಕೊಳ್ಳಿ ಕರ್ತನಿಗಾಗಿ ಬದುಕೋಣ ಅಂತ ಹೇಳಿದ್ರೆ, ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ನೋಡಮ್ಮ ಅಂತಾರೆ. ಯಾರಿಗೋಸ್ಕರ ಬದುಕ್ತಾ ಇರೋದಿಲ್ಲಿ? ಮಕ್ಕಳಿಗೋಸ್ಕರ. ಜನ ಏನಂದ್ಬಿಡ್ತಾರೋ, ಏನನ್ನು ತಪ್ಪಾದ ಕಲ್ಪನೆಗಳು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀನು ಕೆಳಗಡೆ ಇಳಿಬೇಡ. ಮತ್ತೆ ಅದು ಏನಕ್ಕೆ? ಹೊದಿಕೆ ಜಮೀನಿಗೆ ಹೋದವನಿಗೆ ಅವಶ್ಯಕತೆ ಇದೆಯಾ ಇಲ್ವಾ? ಯಾಕೆ ಹೇಳಿ? ಜಮೀನು ಹೊದಿಕೆ ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈ ಹೊದಿಕೆ ಬೇಕು ಅಂತ ನೀನು ಇಳಿಬೇಡ. ನಿನ್ನ ಅವಶ್ಯಕತೆ ಬೇಕು ನಿಜ, ಗೊತ್ತು. ನಿನ್ನ ಸಂಘಕ್ಕೆ ಕಟ್ಟಬೇಕು ನಿಜ, ನಿನ್ನ ಕುಟುಂಬದ ಅವಶ್ಯಕತೆಗಳು ಬೇಕು ನಿಜ. ಆದರೂ ಒಂದು ಕೇಡು ಬರ್ತಿದೆ, ಕರ್ತನ ಬರೋಣ ಹತ್ರವಾಗ್ತಿದೆ, ಇದರಿಂದ ನನ್ನ ಕರ್ತನ ದೂರ ಮಾಡಿಬಿಡ್ತದೆ ಅನ್ನುವಾಗಿದ್ರೆ ಅದನ್ನು ನಿನ್ನ ತೆಗೆದುಕೊಳ್ಳೋದಕ್ಕೆ ಇಳಿಬೇಡ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಎಷ್ಟೋ ಜನ ನನ್ನ ಸಭೆಯಲ್ಲಿ ಲೌಕಿಕವಾದ ಕಾರ್ಯಗಳಿಗೋಸ್ಕರವಾಗಿ ದೇವರ ಸಮ್ಮುಖವನ್ನು ಬಿಟ್ಟು ಬದುಕ್ತಿದ್ದಾರೆ. ಬಟ್ ಕ್ರಿಸ್ತನ ಸೂಚನೆ ಗೊತ್ತಾ? ನೀನು ಅಂಥ ಸನ್ನಿವೇಶದಲ್ಲಿ ಮಗಳೇ, ಅದಕ್ಕೋಸ್ಕರ ನೀನು ಇಳಿಬೇಡ. ದೇವರ ಅರ್ಥ ಆಸೆ ಗೊತ್ತಾ? ನಿನ್ನ ಅವಶ್ಯಕತೆಗಳು ಏನಿದೆಯೋ ಅದಕ್ಕಿಂತ ನೀನು ನನಗೆ ಬಹಳ ಪ್ರಾಮುಖ್ಯ. ಮತ್ತೆ ಹೇಳ್ತೀನಿ, ದೇವರು ನನಗೆ ಏನೆಲ್ಲ ಅವಶ್ಯಕತೆಗಳನ್ನ ಕೊಡಬೇಕೋ ಅದನ್ನು ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡೋಕ್ಕಿಂತ ಅದು ಕೊಡದೇ ಇದ್ದರೂ ಫಸ್ಟ್ ನೀನು ನನಗೆ ಬೇಕು. ಕೊಡೋದು ಬಹಳ ಸ್ವಲ್ಪ ಕೊಟ್ಬಿಡ್ತೀನಿ, ಬಟ್ ಅದನ್ನು ಕೊಡ್ತೀನಿ ಅಂತೇಳಿ ನಾನು ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ತಪ್ಪಿಯೋದ ಕುಮಾರನ ಬಗ್ಗೆ ನಾನು ಹೇಳಿದ್ದೀನಲ್ವ? ತಪ್ಪಿಯೋದ ಕುಮಾರ ಆಸ್ತಿ ಕೇಳಿದ ತಕ್ಷಣ ಏನು ಮಾಡ್ಬೋದು ತಂದೆ? ಬಟ್ ಇಲ್ಲಿ ಹೇಳ್ತಿದ್ದಾರೆ, ಒಂದು ಸನ್ನಿವೇಶದಲ್ಲಿ ಕೆಲವು ವಿಷಯಗಳು ನಮಗೆ ಕೊಟ್ಬಿಡ್ತಾರೆ, ಅನುಭವಿಸು ಮತ್ತೆ ಬರ್ತೀಯ ಅಂತ. ಇನ್ನು ಕೆಲವು ಸಂದರ್ಭದಲ್ಲಿ ಬಹಳ ಅವಶ್ಯ. ಯಾವುದು? ಮನೆಯ ಮಾಳಿಗೆ ಮೇಲಿರುವವನು ಕೆಳಗೆ ಏನಾದ್ರು ಇಳಿದು ನೀರು ಕುಡಿಬೇಕು ಅಂದರೆ ಇಳಿಬೇಕು ಕೆಳಕ್ಕೆ, ಹೌದಾ? ಜಮೀನಿಗೆ ಹೋದವನು ಹೊದಿಕೆ ಬೆಡ್ಶೀಟ್ ತಗೋಬೇಕು ಅಂದರೆ ಕೆಳಗೆ ಇಳಿಬೇಕು, ಅದು ಅವಶ್ಯಕತೆನೇ. ಎಷ್ಟು ಹೇಳ್ತಿದ್ದಾರೆ, ನೀನು ತಗೋಬೇಡ ಅಂತ, ನೀ ಇಳಿಬೇಡ. ಕೆಲವು ಸಂದರ್ಭದಲ್ಲಿ ಗಮನಿಸ್ರಿ, ಕ್ರಿಸ್ತನ ಬರೋಂಥ ಸೂಚನೆ ಬಹಳ ಪ್ರಾಮುಖ್ಯವಾದಂತಹ ವ್ಯಕ್ತಿಯಾಗಿರಲಿ, ವಿಷಯವಾಗಿರಲಿ, ನಿನಗೆ ದೇವರು ಕೊಡುವುದನ್ನು ಬೇಡ ಅಂದ್ಬಿಡ್ತಾರೆ. ನೋಡೋಣ ಅಲ್ಲ, ವೆಯ್ಟ್ ಮಾಡು ಕೂಡ ಅಲ್ಲ. ಏನು ಹೇಳ್ತಾರೆ? ಬೇಡ, ನೋ, ನಾ ಕೊಡಲ್ಲ, ನೀನು ಇಳಿಲೇಬೇಡ. ಈ ರೀತಿ ತೀರ್ಮಾನ ಮಾಡುವಂಥವರೇ ಕರ್ತನ ಬರೋಣಕ್ಕೆ ಸಿದ್ಧವಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಭೌತಿಕವಾದಂತಹ ಆಸ್ತಿ ಪಾಸ್ತಿಗಳು, ಜೀವ ಉಳಿಸಿಕೊಳ್ಳೋದು, ಇವುಗಳೇ ನಮ್ಮ ಜನರಿಗೆ ಮುಖ್ಯವಾಗಿರ್ತದೆ. ಇವತ್ತು ಇನ್ನೂ ಕೆಲವು ಹೇಳಬೇಕು ಅಂದರೆ, ಆಸ್ತಿ ಮುಖ್ಯನಾ ನಿನ್ನ ಪ್ರಾಣ ಮುಖ್ಯನಾ ಅಂತ ಹೇಳಿದ್ರೆ ಯಾರಿಗೆ ಅವದನ್ನೇ ಪರಿಗಣಿಸ್ತಾರೆ ಗೊತ್ತಾ? ಆಸ್ತಿ ಮುಖ್ಯ. ನೋ
ಪ್ರಾಣ ಮುಖ್ಯ ಅನ್ನೋದಾಗಿದ್ದರೆ ಆಸ್ತಿಗೋಸ್ಕರ ಕೊಲೆ ಮಾಡಿ ಜೈಲು ಇರ್ತಿದ್ರ? ಒಡಹುಟ್ಟವನ್ನ ಕೊಲೆ ಮಾಡಿ ಈ ಜೈಲಲ್ಲಿದ್ದಾರೆ, ನಮ್ಮ ಚಾಮರಾಜನಗರ ಜೈಲಲ್ಲಿ, ಜಸ್ಟ್ ಒಂದು ಅಡಿ ಜಾಗಕ್ಕೋಸ್ಕರ. ಹಾಗಿದ್ರೆ ಇವರು ಯಾವುದು ಮೇಲು? ಆಸ್ತಿ ಮುಖ್ಯ, ಜೀವ ಅಲ್ಲ. ಇವತ್ತು ಜೈಲಲ್ಲಿ ಮರಣದಂಡನೆ ಒಳಗಾಗಿದ್ದಾರೆ. ಶಾರೀರಿಕವಾದ ಸುಖ ವ್ಯಭಿಚಾರಗಳನ್ನು ಮಾಡಿ ಇವತ್ತು ಅನೇಕರು ಮರಣದಂಡನೆ ಒಳಗಾಗಿದ್ದಾರೆ. ಕಾರಣ ಒಂದೇ, ಈ ಜೀವಕ್ಕಿಂತ ನನ್ನ ಸುಖ ಬೇಕು ಎಂಬುದಾಗಿ ಅನಿಸುವುದು. ಅಂಥವರಿಗೆ ದೇವರ ವಾಕ್ಯ ಹೇಳ್ತಿದೆ ಇಲ್ಲಿ, ನೀನು ಮಾಳಿಗೆ ಮೇಲಿದ್ದರೆ ಮನೆಯ ಒಳಗಿರೋದನ್ನು ತೆಗೆದುಕೊಳ್ಳೋಕೆ ನೀನು ಇಳಿಬೇಡ. ನೀನು ಜಮೀನು ಹೊಲದಲ್ಲಿದ್ದರೆ ನೀನು ಹೊದಿಕೆಯನ್ನು ತೆಗೆದುಕೊಳ್ಳಿಕ್ಕೆ ನೀನು ಕೆಳಗೆ ಇಳಿಬೇಡ. ಹಿಂದಿರುಗಿ ಓದ್ರಿ ಅಂತ 18ನೇ ವಚನ. ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಅದ್ರ ಅರ್ಥ ಏನು? ಅದು ನನಗೆ ಬೇಡ, ಅದು ನಂಗೆ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ನಿನ್ನನ್ನು ಸುರಕ್ಷಿತವಾದ ಸ್ಥಳಕ್ಕೆ ಓಡಿ ಹೋಗೋದು ಅಂದರೆ ಇನ್ನೊಂದು ಅರ್ಥ ಮುಂದೆ ಹೇಳ್ತೇವೆ ಅಂತ ನೆನೆಸ್ತೀನಿ. 20ನೇ ವಚನ ಓದೋಣ. ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ. ಇದನ್ನು ಅನೇಕ ವಿಧದಲ್ಲಿ ಅನೇಕ ಟ್ರಾನ್ಸ್ಲೇಷನಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೆ. ನೀವೆಲ್ಲರೂ ಹೇಳ್ರಿ, ಎಜುಕೇಟೆಡ್ ತುಂಬ ಜನ ಇದ್ದೀರಿ, ಟೀಚರ್ಸ್ಗಳಿದ್ರಿ, ಲೆಕ್ಚರ್ಸ್ಗಳಿದ್ರಿ, ಹೇಳ್ರಿ ಪಲಾಯನ ಅಂದರೆ ಏನು? ಓಡೋದು. ಹೇಳ್ದೆ ಕೇಳಿದ್ರೆ ಓಡೋಗಲ್ಲ, ಅದು ಸರಿ. ಎಸ್ಕೇಪ್, ಕರೆಕ್ಟ್ ವರ್ಡ್ ಅಂದರೆ ಎಸ್ಕೇಪ್. ಓಡೋದು ಬೇರೆ, ತಪ್ಪಿಸಿಕೊಳ್ಳುವಂತಹ ಕಾರ್ಯ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವಾಗ ಹೆಂಗೆ ಬರ್ತಾರಂತೆ ಯೇಸು ಸ್ವಾಮಿ? ಹೆಂಗೆ ಬರ್ತಾರಂತೆ? ಅದೇ 24ನೇ ಅಧ್ಯಾಯ 42ನೇ ವಚನ ಓದ್ರಿ. 42ನೇ ವಚನ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕಣ್ಣ ಹಾಕುಬಿಡಿಸುತ್ತಿಲ್ಲವೆಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಆಮೇಲೆ ಹೇಗೆ ಅಂತೇಳಿ ಇನ್ನೊಂದು ಟಾಪಿಕ್ನ ನಾನು ತೆಗೆದು ಮಾತಾಡ್ತೀನಿ. ಆತನ ಪುನರಾಗಮನದ ವಿಧಾನಗಳೇನು ಅಂತ ನಾನು ಮುಂದಿನ ವಾರ ಮಾತನಾಡ್ತೀನಿ. ವಿಧಾನಗಳು ಸಾಧ್ಯವಾದರೆ ಅದನ್ನು ಮುಂದಿನ ವಾರ ಅಥವಾ ಮುಂದಿನ ತಿಂಗಳಲ್ಲಿ ಹೆಚ್ಚಾಗಿ ಅದನ್ನು ಮಾತನಾಡ್ತೀನಿ. ವಿಧಾನ ಹೇಗಿರುತ್ತೆ ಯೇಸು ಸ್ವಾಮಿ ಬರುವಂಥ ವಿಧಾನ ಅಂತ. ಈಗ ನೀವು ಬರೋದಕ್ಕೆ ಅನೇಕ ವಿಧಾನ ಇದೆ. ಕೆಲವರು ಆಟೋದಲ್ಲಿ ಬಂದಿದ್ದೀರಿ, ಕೆಲವರು ಬೈಕಲ್ಲಿ ಬಂದಿದ್ದೀರಿ, ಕೆಲವರು ನಡ್ಕೊಂಡು ಬಂದಿದ್ದೀರಿ, ಕೆಲವರು ಓಡೋಡು ಬಂದಿದ್ದಾರೆ. ಇದು ವಿಧಾನಗಳು. ಯೇಸು ಸ್ವಾಮಿ ಬರುವುದಕ್ಕೆ ಕೆಲವು ವಿಧಾನಗಳಿದೆ ಈ ಲೋಕದಲ್ಲಿ ಬರುವುದಕ್ಕೆ. ಆ ವಿಧಾನಗಳನ್ನು ಮುಂದಿನ ವಾರದಲ್ಲಿ ನಾನು ಮಾತನಾಡ್ತೇನೆ. ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಅಂತ ಮಹಾ ಸಂಕಟದ ದಿನವು ಬರುವಾಗ ನಿಮ್ಮ ಪಲಾಯನವು, ನೀವು ಎಸ್ಕೇಪ್ ಆಗುವಂಥ, ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಕೊಂಡೊಯ್ಯುವಂಥ ಆ ಪಲಾಯನ, ಆ ಒಂದು ಎಸ್ಕೇಪ್ ಆಗುವಂಥ, ಕೇಡುಗಳನ್ನು ತಪ್ಪಿಸಿಕೊಳ್ಳುವಂತಹ ಸಮಯ. ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗದಂತೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಚಳಿಗಾಲದಲ್ಲಿ ಕೆಲವು ವೇಳೆ ಚಳಿ ನಮ್ಮನ್ನು ಕಟ್ಟಾಕುತ್ತೆ. ಹೌದಾ? ಚಳಿ ನಮ್ಮನ್ನು ಕಟ್ಟಾಕುತ್ತೆ. ಎಲ್ಲರೂ ತಲೆನಾರು ಅಳ್ಳಾಡಿಸಿ. ಹೌದಾ? ಮಳೆಗಾಲ, ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಚಳಿ, ಅದು ವಾಸ ಬಿಡಿ. ಓಕೆ, ಪಡಿಗೆ ತಮಿಳ ಪಡಿಗೆ. ವೈವು ನಾಳ ಸಬ್ಬತ್ ದಿನ ಕರೆಕ್ಟು. ಬಟ್ ಮಳೆಕಾಲ ಅದರಲ್ಲಿ ಚಳಿಗಾಲ ಅಂತ ಕೊಡ್ತಾರೆ. ಎರಡು ಸೇಮ್ ಮುಂದೆ ಆಗಸ್ಟ್ವರೆಗೂ ಮಳೆ ಇರ್ತದೆ, ಅದಾದಮೇಲೆ ಚಳಿ ಸ್ಟಾರ್ಟ್ ಆಗುತ್ತೆ. ಎರಡು ಒಂದು. ಓಕೆ, ಗಮನಿಸ್ರಿ. ಹೀಗೆ ನಮ್ಮ ಪಲಾಯನವು, ನಾವು ತಪ್ಪಿಸಿಕೊಳ್ಳುವಂಥ ಆ ದಿನವು, ಚಳಿ ಅನ್ನೋದು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಗಟ್ಟಿ ಆಗ್ತದೆ. ಯಾವುದಾದ್ರೂ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮನ್ನು ಬಿಟ್ಟುಕೊಡಲ್ಲ. ಕೆಲವು ಸಾರಿ ಈ ದಿನಗಳಲ್ಲಿ ಶೆಕೆ, ಸ್ತ್ರೀಯರೇ ಕೇಳೋಕ್ಕೂ ಭಯ. ಎಷ್ಟು ಗಂಟೆಗೆ ಇದ್ದಾರೆ ಬೆಳಿಗ್ಗೆ? ಎಷ್ಟು ಗಂಟೆಗೆ ಅಂತ ಹೇಳ್ತೀರಿ? ಗುಡ್, 5:30. ಸ್ತ್ರೀಯರಲ್ಲಿ ಪ್ರೇಯರ್ ಗುಂಪು 5:30 ಇರೋದ್ರಿಂದ ಅದೊಂದು ಬೆನಿಫಿಟ್ಟು. ಯಾರು ಗೊತ್ತು, ಆನ್ ಮಾಡ್ಬಿಟ್ಟು ಮಲಗಿ ಇರ್ತಾರೆ ಕೆಲವರು. ಅಂಥ ಸ್ತ್ರೀಯರು ಇದ್ದಾರೆ. ಮೊಬೈಲ್ ತಾನೇ ಕಾಣಲ್ವಲ್ಲ, ವೀಡಿಯೋ ಕಂಟಿದ್ದು ಅಂದ್ಬಿಟ್ಟು ಆನ್ ಮಾಡ್ಬಿಟ್ಟು ಮಲಗಿರ್ತಾರೆ. ಓಕೆ, 5:30 ಅಂತ ಹೇಳ್ತಾರೆ. ವೆರಿ ಗುಡ್. ಚಳಿಗಾಲ ಬಂದಾಗ ಆಲ್ಮೋಸ್ಟ್ ಜನ ಎಲ್ಲ ಎಷ್ಟೊತ್ತಿಗೆ ಎದ್ದು ಹೇಳ್ತಾರೆ? ಅಷ್ಟೊತ್ತಿಗೆ ಎದ್ಬಿಡ್ತಾರ? ಇಲ್ಲ, ಬೆಳಗಿನ ಸಮಯ ಭಾಳ ಕಷ್ಟ ಆಗುತ್ತೆ. ಕೆಲಸ ಇದ್ದರು, ಮತ್ತೊಂದು ಕಾರ್ಯಗಳಿದ್ದರು, ಫಸ್ಟ್ ಚಳಿ ಕಮ್ಮಿ ಆಗಲಿ ತಡೆಯಪ್ಪ ಅಂಥೇಳಿ ಹುಡುಕ್ತಾರೆ, ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಕ್ರಿಸ್ತನ ಬರೋಣಕ್ಕೆ ಚಳಿ ಅನ್ನೋದು ನಮ್ಮನ್ನು ಕಟ್ಟಾಕುವಂಥ ಕಾರ್ಯವಾಗಿರ್ತದೆ.
ನೋಡಿ ಯೇಸು ಸ್ವಾಮಿ ಹೇಳಿದ್ದಾರೆ, ಚಳಿಗಾಲದಲ್ಲಿ ನಿಮ್ಮ ಪಲಾಯನ ಆಗಬಾರ್ದು. ಹಾಗಿದ್ರೆ ಕ್ರಿಸ್ತನ ಬರೋಣದ ಕುರಿತು ಪ್ರಾರ್ಥನೆ ಮಾಡುವಾಗ ಏನಂತ ಪ್ರೇಯರ್ ಮಾಡಬೇಕಂತೆ? ಚಳಿಗಾಲದಲ್ಲಿ ಬರಬೇಡ ಸ್ವಾಮಿ, ಸಬ್ಬತ್ತಿಂದಲಂತೂ ಬರಲೇಬೇಡ ಸ್ವಾಮಿ. ಯಾಕಂದರೆ ಸಬ್ಬತ್ತಿಂದಲೇ ಯಾವ ಕೆಲಸವನ್ನು ಮಾಡಬೇಡ ಅಂತ ಮೋಶೆ ಗ್ರಂಥದಲ್ಲಿ ಹೇಳ್ತು. ಸಬ್ಬತ್ತಿಂದಲೇ ಏನು ಮಾಡಲ್ಲ ನಾವು ಎಲ್ಲರೂ. ಸಬ್ಬತ್ ದಿನ ಮೀನ್ಸ್ ನಮ್ಮ ಭಾನುವಾರಕ್ಕೆ ಬರೋಣ. ಕರ್ತನ ದಿನದಂದು ಬೈಬಲ್ ಹೇಳ್ತದೆ ಯಾವ ಕೆಲಸವನ್ನು ಮಾಡಬೇಡ ಅಂತ ಹೇಳುತ್ತೆ. ಪುರುಷರು ಈ ಸೈಡ್ ಹೇಳಿ, ಭಾನುವಾರ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ, ನೀವು ಮಾಡಬೇಡಿ. ಪಕ್ಕ ನೋಡಿ ನೋಡೋಣ. ಅದಕ್ಕೆ ಪಾಸ್ ನಾನು ಕೆಲಸನೂ ಮಾಡಲ್ಲ, ಮಲಿಕಂದೇ ಇರ್ತೀನಿ, ಚರ್ಚ್ಗೂ ಎದ್ದು ಬರಲ್ಲ. ಕೆಲವರು ಮಲಿಗಿರೋದು ರೆಸ್ಟು. ಸ್ತ್ರೀಯರೇ, ಸಬ್ಬತ್ ದಿನದಲ್ಲಿ ಏನು ಮಾಡಬಾರ್ದಂತೆ? ಕೈ ಕೊಟ್ಟು ಪಕ್ಕದಲ್ಲಿರೋರ್ಗೆ ಹೇಳಿ, ಕರ್ತನದಿಂದೊಂದು ಕೆಲಸ ಮಾಡಬೇಡಿ. ಮಾಡದೆ ಅಂದ್ರೆ ನಾ EMI ಕಟ್ಟಿ ಹೆಂಗೆ ಕಟ್ಟಲಿ ಕೇಳ್ಬೋದು ನೀವು. ಬಟ್ ಯೇಸು ಸ್ವಾಮಿ ಹೇಳಿದ್ದಾರೆ ಹಂಗೆ ಮಾಡಬೇಡಿ. ಒಂದು ವೇಳೆ ಸಬ್ಬತ್ ದಿನ, ಹಳೆ ಬಡಂಬಡಿಕೆ ಜನ ಸಬ್ಬತ್ ದಿನ ಬಿಟ್ಟು ಹೋಗ್ತಾ ಇದ್ರ? ಹೋಗ್ತಿರಲ್ಲ, ಹೋದ್ರೆ ಕಲ್ಲೇಸ್ಕೊಂಡು ಬಿಡ್ತಾಯಿದ್ರು. ಅಂಥವರೇ ಪ್ರೇಯರ್ ಮಾಡಿದ್ರಂತೆ, ಸಬ್ಬತ್ತಿಂದ ನಮ್ಮ ಪಲಾಯನ ಆಗಬಾರ್ದು ಸ್ವಾಮಿ ಅಂತ ಕೇಳಿದ್ರಂತೆ. ಅಂದರೆ ದೇವರ ಆಲಯದೊಳಗೆ ಇದ್ದುಕೊಂಡೇ ದೇವರು ನಿನ್ನ ಬರವಣ ಆಗಬಾರ್ದು ಅಂತ ಕೇಳಿ ಅಂತ ಹೇಳಿದ್ದಾರೆ. ಈಗ ಸಭೆಗೆ ಬರದೆ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಭಾನುವಾರ ಮುಗಿತಿದ್ದಾಗೆ ಬರೀ ಚಿಕನ್ನು ಮಟನ್ ಅಂಗಡಿ ನಿಂತಿರುವಂಥ ನಮಗೆ ಯೇಸು ಸ್ವಾಮಿ ಬಂದು ಬಿಟ್ಟರೆ ಎತ್ತಲ್ಪಡ್ತೀವ ನಾವು? ಇಲ್ಲ, ಕಷ್ಟ. ಲೌಕಿಕವಾದ ಜಂಜಾಟದಲ್ಲಿ, ಅದರ ಅರ್ಥ ಏನು? ಭೂಲೋಕದ ಲೌಕಿಕವಾದ ಜಂಜಾಟದಲ್ಲಿ ನೀವು ಸಿಕ್ಕಿಕೊಳ್ಳಬಾರದು ಅಂತ. ಅದಕ್ಕೆ ಇವತ್ತು ಅನೇಕ ಸಭೆ ಜನ ಹೇಳ್ತೀನಿ, ಸಂಘದಿಂದ ದಯವಿಟ್ಟು ದೂರಾಗಿ. ಎಷ್ಟು ಜನ ಸಂಘಗಳಿಂದ ಕಮ್ಮಿ ಮಾಡ್ಕೊಂಡಿದ್ದೀವಿ? ಸಂಘದಲ್ಲಿ ಕೆಲವರು ಇದ್ದಾರೆ, ಕೈ ಬಿಡಿ ಎತ್ತದೇ ಇರೋ ನೇರದಲ್ಲಿ ಕೈ ಸಂಘದೊಳಗೆ ಮುಳುಗಿದ್ರಿ ಅಂದರೆ ಸಂಘನೇ ಇಲ್ಲ ಅಂತೆ. ಸಂಘಕ್ಕೆ ಇಲ್ಲ, ದೇವ್ರ ಸ್ತೋತ್ರ. ಸಂಘಕ್ಕೆ ಹೋಗ್ಬೇಡ್ರಿ. ಸಂಘ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಕಡಿಮೆ ಬಟ್ಟೆಲಿ ಸಿಗ್ಬೋದು. ಕಳೆದ ದಿನಗಳಲ್ಲಿ ಕೊರೋನಾ ಬಂದೋಯ್ತು. ಈಗ ನೆಕ್ಸ್ಟ್ ಏನು ಬರುತ್ತೋ ಗೊತ್ತಿಲ್ಲ. ಇದ್ರೂ ಇಲ್ಲದೆ ಆದರೂ ಗಂಜಿ ಕುಡ್ಕೊಂಡು ಮನೇಲಿ ಸಂಘಕ್ಕೆ ಕೈ ಹಾಕ್ಬೇಡಿ. ಏನು ಹಾಕ್ಬೇಡಿ? ಸಂಘಕ್ಕೆ ಕೈ ಹಾಕ್ಬೇಡಿ. ಆಗೋ ಒಂದು ವೇಳೆ ಹಾಕ ನಂಗೆ ಅರ್ಧ ಪಾಲು ಕೊಡಿ. ಹಂಗೆ ಕೇಳಿದ್ರೆ ಯಾರು ಹಾಕಲ್ಲ ಅನಿಸುತ್ತೆ. ಸ್ತೋತ್ರ. ಸಂಘಗಳಿಂದ ದೂರವಾಗಲಿ. ಆಮೇಲೆ ಅಂದರೆ ಅರ್ಥ ಲೌಕಿಕವಾದಂತಹ ಲೋಕದ ಜಂಜಾಟದಲ್ಲಿ ಸಿಕ್ಕಾಕೋಬೇಡ್ರಿ. ಆ ಸಾಲ, ಈ ಸಾಲ, ಇನ್ನೊಂದು ಸಾಲ, ಅಯ್ಯೋ ಹೇಗಪ್ಪ ತೀರಿಸೋದು? ಗಂಡ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಜಗಳ. ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಕೆಲಸಕ್ಕೆ ಹೋಗ್ಬೇಕಲ್ಲ, ಸಂಘ ಕಟ್ಟಬೇಕಲ್ಲ, ಭಯ, ಚಿಂತೆ. ಆ ವ್ಯಕ್ತಿ ಬಂದು ಕೇಳ್ತಾರೆ ಏನು ಮಾಡ್ತಾನೋ ಅಂತ ಹೇಳಿ ಒಂದು ಚಿಂತೆಗೆ ಒಳಗಾಗ್ತೀರಿ. ಇದರಿಂದ ಎಷ್ಟೋ ಜನ BP ಶುಗರ್ ಬಂದು ಕಷ್ಟಕ್ಕೆ ಒಳಗಾಗಿದ್ದೀರಿ. ಆದಷ್ಟು ಇಂಥ ಕಾರ್ಯಗಳಿಂದ ದಯಮಾಡಿ ದೂರ ಆಗಿರ್ರಿ. ಕರ್ತನ ಬರೋಣವನ್ನೇ ಕರ್ತನ ದಿನದಂದು ಆಗಬಾರ್ದು, ಸಬ್ಬತ್ ದಿನದ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಂಡು ಅಂತ ಯೇಸು ಹೇಳ್ತಿದ್ದಾರೆ. ಅದನ್ನು ಕೇಳ್ತೀನಿ. ಸಬ್ಬತ್ ದಿನದಂದು, ಕರ್ತನ ದಿನದಂದು ಎಲ್ಲರೂ ಸಭೆಯೊಳಗೆ ಇರಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಆಮೇಲೆ ಆಗ ನಿಮ್ಮ ಪ್ರಾರ್ಥನೆ ಖಂಡಿತ ದೇವರು ಉತ್ತರ ಕೊಟ್ಟು ನಮ್ಮ ಪಲಾಯನ ಆ ದಿನದಲ್ಲಿ ಆಗೋದು, ನಾವು ಎಸ್ಕೇಪ್ ಆಗುವಂಥ. ಇನ್ನೂ ಒಂದು ಅದು ಕ್ರಿಸ್ತನ ಬರೋಣದ ಕುರಿತಾಗಿ ಯೇಸು ಸ್ವಾಮಿ ಹೇಳಿದ್ದು. ಇನ್ನೊಂದು ಅರ್ಥ, ಈ ಲೋಕದಲ್ಲಿ ಅನೇಕ ಕೇಡುಗಳು ಬರ್ತದೆ, ಆದರೆ ಅದು ಸಬ್ಬತ್ ದಿನದಲ್ಲಿ ಬಂದುಬಿಡಬಾರ್ದು ಸ್ವಾಮಿ. ಕೆಲವು ನೋಡಿದ್ದೀರ ನೀವು, ಯೂಟ್ಯೂಬ್ಗಳಲ್ಲಿ ಕೂಡ ಸಿಗುತ್ತೆ. ಆರಾಧನೆ ನಡೆಸುವಂಥ ಸ್ಥಳಕ್ಕೆ ದಿಢೀರ್ನ ನುಗ್ಗಿ ಉಗ್ರಗಾಮಿಗಳು ಅನೇಕರ ಎದೆ ಮೇಲೆ ಬಂದೂಕ ಇಟ್ಟು ಕೇಳಿದ್ದಾರೆ, ನೀವು ಯೇಸು ಸ್ವಾಮಿ ನಂಬ್ತೀಯ ಅಂತೇಳಿ. ಅನೇಕರನ್ನು ಅವತ್ತೇ ಕೊಂದು ಬಿಟ್ಟಿದ್ದಾರೆ. ಇಂಥ ಘಟನೆಗಳು ದೇವರೇ ಸಬ್ಬತ್ತಿಂದಂತೂ ಆಗದೇ ಇರಲಿ ಸ್ವಾಮಿ. ಕರ್ತನ ಆಲಯದಲ್ಲಿರುವಂಥ ದಿನಗಳಲ್ಲಿ ಅಂಥ ಒಂದು ರಕ್ತಪಾತಗಳು ನಡಿಬಾರ್ದು ರಾಜ್ಯ. ಈ ರೀತಿಯಾದ ನಮ್ಮ ಪ್ರಾರ್ಥನೆ ಇರ್ಬೋದು. ಇದು ಯಾರು ಮಾಡ್ತಾರೆ ಗೊತ್ತಾ? ಕರ್ತನ ಬರ್ತಾರೆ, ಅವರನ್ನು ನಾನು ಹೋಗಬೇಕು ಅನ್ನುವ ತವಕವುಳ್ಳವರು ಇಂಥ ಪ್ರಾರ್ಥನೆ ಮಾಡೋರು ಮನಸ್ಸು ಮಾಡ್ತಾರೆ. ಇನ್ಮೇಲೆ ಮಾಡೋಣ ನಾವೆಲ್ಲರೂ. ಗಮನಿಸ್ರಿ, ನಾನು ಬೇಗ ಮುಗಿಸ್ತೀನಿ, ಸಮಯ ಆಗೋಯಿತು. 22ನೇ ವಚನವನ್ನು ಓದಿ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡಿದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆಗುವುದಕ್ಕೋಸ್ಕರ ಈ ಕೇಳಿದ ದಿನಗಳನ್ನು ದೇವರು ಒಂದು ವೇಳೆ ಕಡಿಮೆ ಮಾಡದೇ ಇದ್ದರೆ ಒಂದು ನರಪ್ರಾಣಿ ಉಳಿಯಲ್ವಂತೆ ಭೂಮಿ ಮೇಲೆ. ಆದರೂ ಯಾರಿಗೋಸ್ಕರ ಕಡಿಮೆ ಮಾಡ್ತಾರೆ ಅಂತ ಗೊತ್ತಾ? ದೇವರು ಆರಿಸಿಕೊಂಡಂಥವರಿಗೆ ಓಸ್ಕರವಾಗಿ. ನಿಮಗೂ ಇವತ್ತು ದೇವರು ಆರಿಸ್ಕೊಂಡವ್ರು ಯಾರು? ನಾವು ಅನ್ಬೇಡಿ, ನಾವು ದೇವರು ಆರಿಸ್ಕೊಂಡವರು. ಈಗ ನಾವು ಈ ರೀತಿ ಭಾವಿಸ್ಬೇಕು. ಕಳೆದ ದಿನದಲ್ಲಿ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿದ್ದೆ, ಒಬ್ಬ ಹಣವಂತರು. ಅವರ ಮಾತು ಗತ್ತು ಎಲ್ಲ ಬೆಸ್ಟ್ ಆಗಿತ್ತು. ನಾನು ಅವ್ರ ಜೊತೆ ಮಾತನ್ನು ಪ್ರಾರಂಭ ಮಾಡುವಾಗ ದೊಡ್ಡ ವ್ಯಕ್ತಿ ಅಂತ ಮಾತಾಡ್ತಿದ್ದೆ. ಸ್ವಲ್ಪ ಹೊತ್ತು ಮಾತಾಡಿದೆ. ದೇವರ ಆತ್ಮ ನನ್ನೊಳಗೆ ಮಾತಾಡೋದು.
ನೀನೆಂಥ ದೊಡ್ಡ ವ್ಯಕ್ತಿ ನೀ ತಿಳ್ಕೊ ಫಸ್ಟು. ಆಗ ನನ್ನ ಗತ್ತೆ ಚೇಂಜ್ ಆಗೋಯ್ತು, ನಿಂತ್ಕೊಳ್ಳೋ ಸ್ಟೈಲೇ ಚೇಂಜ್ ಆಗೋಯ್ತು. ಅದಾದ ನಂತರ ಅವ್ರು ಅರ್ಥ ಮಾಡ್ಕೊಂಡು ಅವ್ರು ಕಾರಲ್ಲಿ ಬಂದಿದ್ರು. ಆಮೇಲೆ ನಾನು ಒಂದು ನನಗಿಂತ ಕಾರಿಲ್ವ, ಬರೀ ಲೌಕಿಕವಾದ ಕಾರ್ಯ ಮಾತ್ರ ಅಲ್ಲ, ನನ್ನೊಳಗಿರುವಂಥ ದೇವರು ಯಾರು, ಅವನು ಏನು ತಿಳಿಯದಂಥ ವ್ಯಕ್ತಿ ಅಂತೇಳಿ ಅವ್ರು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾ ನನ್ನೊಳಗಿರುವಂಥ ಜ್ಞಾನವನ್ನು ಅವರು ಅರ್ಥಕೊಂಡು, ನೀವು ಸಮಥಿಂಗ್ ಏನೋ ವಿಶೇಷವಾದವರು ಅನ್ನೋದು ನಾನು ಕಾಣ್ತಿದ್ದೆ ನಿಮ್ಮಲ್ಲಿ. ಹಲ್ಲೆಲೂಯಾ. ಇದು ನಮ್ಮ ಗ್ರಹಿಕೆ ಇರಬೇಕು. ನಾನು ಯಾರು, ನನ್ನೊಳಗಿರುವಂಥ ದೇವರು ಯಾರು ಅಂದರೆ ನನ್ನ ಮೂಲಕವಾಗಿಯೇ ಲೋಕದ ಜನರು ಇವತ್ತು ಉಳಿದಿದ್ದಾರೆ. ಕ್ರಿಸ್ತ ಇನ್ನೂ ಬಂದಿಲ್ಲ, ನಾಶನ ಸ್ಟಾರ್ಟ್ ಆಗಿಲ್ಲ, ಹೋರಾಟಗಳು ಇನ್ನೂ ಆಗಿಲ್ಲ, ಭಾರತ ದೇಶದಲ್ಲಿ ಇನ್ನೂ ಬರಗಾಲ ಸ್ಟಾರ್ಟ್ ಆಗಿಲ್ಲ, ಅಲ್ಲಲ್ಲಿ ಯುದ್ಧಗಳಾಗ್ತಿದೆ. ಆದರೂ ಇವತ್ತು ನನ್ನ ದೇಶದ ಜನ ಸುಖವಾಗಿದ್ದಾರೆ ಅಂದರೆ ಅದು ನನ್ನ ಮೂಲಕ. ಆಮೇನಲ್ಲ, ಹೌದು ನನ್ನ ಮೂಲಕನೂ ಅಂತೇಳಿ. ಯಾರ ಮೂಲಕ? ನಿಮ್ಮ ಮೂಲಕ ರೀ. ನನ್ನ ಮೂಲಕ ಲೋಕದ ಜನ ಸುಖವಾಗಿರೋದು. ಅದನ್ನು ಪರಿಗಣಿಸ್ರಿ ನೀವು. ನಾನು ಯಾರು ಅನ್ನೋದನ್ನು ಫಸ್ಟ್ ಪರಿಗಣಿಸ್ಕೊಳ್ರಿ. ನನ್ನ ಮೂಲಕವಾಗಿ ನನ್ನ ಊರು ಸುರಕ್ಷಿತವಾಗಿದೆ. ಅದನ್ನು ಇವತ್ತು ಶ್ವೇತ ಕೂಡ ಅದನ್ನು ಮಾತು ಹೇಳಿದ್ರು ಆ ವಿಷಯದಲ್ಲಿ. ನನ್ನ ಮೂಲಕವಾಗಿ ಎಲ್ಲವೂ. ಹಲ್ಲೆಲೂಯಾ. ದೇವರಾದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಮುಂದೆ ಬಂದ್ರಿ 23ನೇ ವಚನ. ಹಂಗಲ್ಲ, ಅರ್ಥವಾಗಿ ಓದಿ. ಆಗ ಯಾರ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಯಾರನ್ನ ಮೋಸಗೊಳಿಸ್ತಾರಂತೆ? ದೇವರಾದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಈಗ ಫಸ್ಟ್ ಹೇಳಿದ್ರಿ, ಯಾರಿಂದ ಲೋಕ ಉಳಿದಿರೋದಂತೆ? ದೇವರಾದುಕೊಂಡಂತ ನನ್ನಿಂದ. ಆಗಿದ್ದ ಮೇಲೆ ನನಗೋಸ್ಕರವಾಗಿಯೇ ಕೆಲವು ಸುಳ್ಳು ಕ್ರಿಸ್ತರು ಹೇಳ್ತಾರಂತೆ, ಸುಳ್ಳು ಪ್ರವಾದಿಗಳಿಗೆ ಹೇಳ್ತಾರಂತೆ. ಕಳೆದ ವಾರದಲ್ಲಿ ನಾನು ಕಾವ್ಯ ಬಗ್ಗೆ ಹೇಳ್ತಾ ಇದ್ದೆ. ಕಾವ್ಯಗೆ ಒಬ್ಬ ಸಹೋದರಿ ಫೋನ್ ಮಾಡಿ ತಪ್ಪಾಗಿ ಬೋಧನೆಗಳನ್ನ ತಿಳಿಸಿದ್ದಾಳೆ. ಆದರೆ ದೇವರ ಸ್ತೋತ್ರ, ಅವಳು ಸರಿಯಾದಂಥ ಆಲೋಚನೆಗಳನ್ನು ಹೇಳಿ ಅವಳ ಬಾಯಿನ ಕಟ್ಟಿದ್ದಾಳೆ, ಜೊತೆಗೆ ಗದರಿಸಿದ್ದಾಳೆ. ನೀನು ಈ ರೀತಿ ಮಾಡೋದಾದರೆ ದೇವರ ದಂಡನೆಗೆ ಗುರಿಯಾಗ್ತೇವೆ ಹುಷಾರ್ ಅಂತೇಳಿ. ಹಲ್ಲೆಲೂಯಾ. ಆಕೆ ಅದೇ ನೆಕ್ಸ್ಟ್ ಹೇಳಿದ್ರು, ನನಗೆ ತ್ರಯೇಕತ್ವದ ಬಗ್ಗೆ ಮತ್ತೆ ಮಾತಾಡಿ ಪಾಸ್ಟ್ರೆ ಅಂತೇಳಿ. ನೆಕ್ಸ್ಟು ಈ ಕರ್ತನ ಬರೋಣದ ಕುರಿತು ಮಾತನಾಡೋ ನಿಮಿಷದ ಮೇಲೆ ತ್ರಯೇಕತ್ವದ ಕುರಿತು, ತಂದೆ ಮಗ ಪವಿತ್ರಾತ್ಮನ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಹೋಗ್ತೀನಿ. ತಿಳ್ಕೊಳ್ಬೇಕು. ನಾವು ಎಸ್ಕೇಪ್ ಸರಿಯಾದ ಸಮಯದಲ್ಲಿ ಆಗಬೇಕು ಅನ್ನುವಂಥವ್ರು ತಪ್ಪದೇ ಸಭೆಗೆ ಒಂದು ಕಲಿಯುವಂಥವರಾಗಿರ್ತಾರೆ. ಆಮೇಲೆ ಅಂಥವರ ಕೆಲವರು ನನ್ನ ಸಭೆಯಲ್ಲಿ ಇಟ್ಟುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಗಮನಿಸ್ರಿ, ದೊಡ್ಡ ದೊಡ್ಡ ಸಾಧ್ಯವಾದರೆ ದೇವರಾದುಕೊಂಡವರನ್ನೇ ಮೋಸಗೊಳಿಸುವಂತಹ ಪ್ರವಾದಿಗಳು ಬರ್ತಾರೆ. ಪ್ರವಾದಿಗಳು ಸತ್ಯವೇದದ ಪ್ರಕಾರ ಹೊರಗಿನಿಂದ ಬರುವಂಥವರೆಲ್ಲ ಪ್ರವಾದಿ, ಸಭೆಯೊಳಗಿಂದ ಎಬ್ಬಿಸಲ್ಪಡುವಂಥವರೇ ಪ್ರವಾದಿ. ಸಭೆಯೊಳಗೆ ನಮ್ಮ ಸಭೆಯೊಳಗಿರ್ತಕ್ಕಂಥವರು ಸಭೆಯ ಒಂದು ಪ್ರವಾದಿಗಳಿಗೆ ಎಬ್ಬಿಸಲ್ಪಡಬೇಕು. ಪ್ರಾರ್ಥನೆ ಮಾಡಿ, ನನ್ನನ್ನು ಪ್ರವಾದಿಯ ಉಪಯೋಗಿಸು ಸ್ವಾಮಿ ಅಂತೇಳಿ. ಕೆಲವರು ತಣ್ಣಗಾಗಿಬಿಟ್ಟಿದ್ದಾರೆ. ತುಂಬ ಅವರು ಕೊಡಲ್ಪಟ್ಟಂಥ ವರಗಳೆಲ್ಲ ತಣ್ಣಗಾಗಿ ಹೋಗಿದೆ. ಚಂಚಲ ಮಾಡ್ಕೊಬೇಡ್ರಿ ಮನಸ್ಸನ್ನು. ಗಮನಿಸ್ರಿ, ನಿಮಗೆ ಕೊಡಲ್ಪಟ್ಟಂಥ ವರ. ನಾನು ಬೆಳಿಗ್ಗೆ ಒಂದು ಗ್ರೂಪಲ್ಲಿ ಒಂದು SMS ಹಾಕಿದ್ದೀನಿ, ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ. ನಾನು ವರಗಳನ್ನ ಹೊಂದಂಥ ವ್ಯಕ್ತಿ, ನಾನು ಸಭೆ ಬಿಟ್ಟು ಹೋದರೆ ಈ ಸಭೆ ನಡೆಯಲ್ಲ. ನೀನು ನೆನೆಸಬೇಡ, ನಿನಗಿಂತಲೂ ಬಲಿಷ್ಠರಾದ ಅನೇಕರು ಎಬ್ಬಿಸ್ಬಿಡ್ತಾರೆ. ವರಗಳನ್ನ ಹೊಂದ್ಕೊಂಡಿದ್ದೀರಾ, ಕರ್ತನಿಗಾಗಿ ಉಪಯೋಗಿಸಿ. ವರಗಳನ್ನ ಹೊಂದ್ಕೊಳ್ರಿ, ಕೇಳಿ ಪಡ್ಕೊಳ್ರಿ, ನನ್ನ ಪ್ರವಾದಿಯಾಗಿ ಉಪಯೋಗಿಸು ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ. ಕಡೆಯದಾಗಿ, ನಾನು ಕ್ರಿಸ್ತನು ಅಂತ ಅನೇಕರು ಬರ್ತಾರೆ. ಯೇಸು ಸ್ವಾಮಿ ಅಂತ ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಿದ ತಕ್ಷಣ ಬೈಬಲ್ ತಿಳಿದಂಥ ನಾವೇ ಅದ್ಭುತ ಮಾಡಿದ್ರೆ ಖಂಡಿತ ಅವ್ರ ಹಿಂದೆ ಹೋಗ್ಬಿಡ್ತೀವಿ. ಇವತ್ತು ನಮ್ಮ ಜನ ಎಂತೆಂಥ ಅದ್ಭುತಗಳ ಹಿಂದೆ ಹೋಗ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ಕಳೆದ ನಾನು SSLC 96 ಅನಿಸುತ್ತೆ, 96ಅಲ್ಲಿ ಗಣಪತಿ, ಕಲ್ಲಿನ ಗಣಪತಿ ಹಾಲು ಕುಡಿದಿತ್ತು. ಯಾರ್ಯಾರು ಕುಡಿಸಿದ್ದೀರಾ? ಯಾರಾದರೂ ಹೋಗಿ ಹಿರಿಯರು ಎಲ್ಲಾದರೂ ಇದ್ದೀರಾ? 96ಅಲ್ಲಿ ಹೋಗಕ್ಕೆ ನೋಡೋಕೆ ಹೋಗಿದ್ದಾರೆ ಇವರು. ಅನೇಕರು ಹೋಗಿ ಕಲ್ಲಿನ ಗಣಪತಿ ಹಾಲು ಕುಡಿದೆ ಅಂತ ನ್ಯೂಸ್ ಎಬ್ಬಿಸ್ಬಿಟ್ಟಿದ್ರು. ಎಲ್ಲ ತೆಗೆದುಕೊಂಡೋಗಿ ಸ್ಪೂನ್ ಹಿಡ್ಕೊಂಡು ಅದು ಸೊಂಡ್ಲಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳೋರು. ಎಷ್ಟೇ ದಿನ ಆಗಿತ್ತು ನೀರು ಕಂಡು ಸೊರ್ರ ಇಳ್ಕತ್ತಿಲ್ಲ ಒಬ್ಬ ಹಿಡಿದ ತಕ್ಷಣ. ಆಮೇಲೆ ಕುಡಿತಾ ಇಲ್ಲ. ಆಮೇಲೆ ಅಂದ್ಕೊಂಡ್ರು, ದೇವ್ರಿಗೆ ಏನೋ ಮುನ್ಸ್ಕೊಂತಾರೆ, ಬೇಜಾರು ಮಾಡ್ಕೊಬಿಟ್ರೆ, ಯಾರೋ ಏನೋ ಮಾಡಿಬಿಟ್ರೆ ಅಂತ ಸುದ್ದಿ ಹರಿಸ್ಬೇಕು. ಈ ರೀತಿ ಅಲ್ಲ. ಗಮನಿಸ್ರಿ, ಎಲ್ಲಿ ಅಲ್ಲಿ ದೇವರಿದ್ದಾನೆ, ಆ ಕೋಣೆಯೊಳಗಿದ್ದಾನೆ, ಅಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ, ಓಡೋಗ್ಬಿಡ್ರಿ. ಯೇಸು ಸ್ವಾಮಿ ಬರೋಣ ಹೇಗಿರ್ತದೆ ಗೊತ್ತಾ? ಮುಂದೆ ಹೋದ್ರಿ. ಇಗೋ ಕೋಣೆಯಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿ. 27ನೇ ವಚನ ಗಮನಿಸ್ರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ
ಕಾಣಿಸುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹಲ್ಲೆಲೂಯ. ಯೇಸು ಸ್ವಾಮಿ ಹೆಂಗೆ ಬರುತ್ತೆ? ಒಂದು ಮಿಂಚು ಮೂಡಣ ಅಂದರೆ ಯಾವುದು? ಪೂರ್ವ. ಪಡುವಣ ಅಂದರೆ ಅಲ್ಲಿ ಒಡೆದಂಥ ಮಿಂಚು ಎಲ್ಲಿವರೆಗೂ ಕಾಣುತ್ತೋ ಹಾಗಿರುತ್ತಂತೆ ಯೇಸು ಕ್ರಿಸ್ತನ ಬರೋಣ. ಅನೇಕರು ಹೇಳ್ತಾರೆ ಇವತ್ತು ಕೂಡ ನಮ್ಮ ಭೂಮಿ ಮೇಲೆ 7 ಜನ ಕ್ರಿಸ್ತರಿದ್ದಾರೆ. ಯೇಸು ಸ್ವಾಮಿ ಇದ್ದಾರೆ. ನಾನೇ ಯೇಸು ಅಂತ ಹೇಳ್ಕೊಳ್ಳುವಂಥ ಇನ್ನೂ 7 ಜನ ಇನ್ನೂ ಬದುಕಿದ್ದಾರೆ. ನಮ್ಮ ಕಡೆ ಇಲ್ಲ ಅಷ್ಟೇ. ಕೇರ್ಫುಲ್. ಇನ್ನು ಯಾವಾಗ ಬೇಕಾದರೂ ಬರ್ಬೋದು. ನಾವು ಸತ್ಯವೇದವನ್ನು ತಿಳಿಯದೆ, ಸಭೆಗೆ ಬರದೆ, ನೀವು ಸತ್ಯದ ಅರಿವಿನಲ್ಲಿ ಬಾಳದೇ ಇದ್ದರೆ ಖಂಡಿತವಾಗಿ ನೀನು ಮೋಸ ಹೋಗ್ತೀಯ. ಕಡೆಯದಾಗಿ ಇದನ್ನು ಹೇಳಿ ನಾನು ಮುಗಿಸ್ತೀನಿ. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವು. ಯೇಸು ಸ್ವಾಮಿ ಇದಕ್ಕೋಸ್ಕರವಾಗಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ಹೆಣವಾದರು. ಆ ಹೆಣ ಬಿದ್ದು ಹದ್ದುಗಳಾದ ನಾವಿಷ್ಟು ಜನ ಸೇರಿಕೊಂಡು, ಆಮೇಲೆ ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವು. ನಮ್ಮನ್ನು ಹದ್ದುಗಳಿಗೆ ಓಡಿಸಿದ್ದಾರೆ. ಹದ್ದಿನ ಕಾರ್ಯಗಳ ಬಗ್ಗೆ ಯೆಶಾಯ ಹೇಳೋದೇನು? ಕಾದಿರುವಿಕೆ. ಯಾರು ಕಾದಿರ್ತಾರೋ ಅವರ ಹದ್ದಿನಂತೆ ಹೊಸ ಬಲವನ್ನು ಹೊಂದ್ತಾರಂತೆ. ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿ ಮೇಲಕ್ಕೆ ಯಾರು ಬರುವಂತ. ನಿನ್ನ ಜೀವನದಲ್ಲಿ ಮೇಲೆ ಬರಬೇಕಾ? ನಿನ್ನ ಆಶೀರ್ವಾದಗಳನ್ನ ಕಾಣಬೇಕಾ? ನಿನ್ನ ಕುಟುಂಬದಲ್ಲಿ ಮೇಲುಗಳನ್ನ ಕಾಣಬೇಕಾ? ನಿನ್ನ ಮಕ್ಕಳ ಆಶೀರ್ವಾದವನ್ನು ಕಾಣಬೇಕಾ? ನಿನ್ನ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು, ಅಭಿವೃದ್ಧಿಯನ್ನು ಕಾಣಬೇಕಾ? ಎಲ್ಲ ವಿಷಯದಲ್ಲೂ ಕ್ರಿಸ್ತನೆಂಬ ಶಿಲುಬೆಯ ಮೇಲೆ ಆತನ ಸಮಾಧಿಯಾದದನ್ನು, ಸತ್ತು ಸಮಾಧಿ ಎದ್ದು ಬಂದ ಕ್ರಿಸ್ತನನ್ನು ಇಟ್ಟುಕೊಂಡವರಾಗಿ ನೀನು ಕೂಡಿ ಬರುವುದಾದರೆ, ಹದ್ದುಗಳು ಕೂಡೋದ್ರ ಬಗ್ಗೆ ಹೇಳ್ತಾ ಇದೆ. ಕೂಡೋದು ಎಲ್ಲಿ ಕೂಡ್ತೀವಿ ಹೇಳಿ? ಸಭೆಯಲ್ಲಿ. ಕೂಡೋದು ಎಲ್ಲಿ ಕೂಡ್ತೀವಿ? ಭಕ್ತರನ್ನು ಎಚ್ಚರ ಮಾಡಿ ಗಮನಿಸಿ. ಹದ್ದುಗಳು ಒಂದು ಬರುತ್ತಾ, ಗುಂಪಾಗಿ ಬರುತ್ತಾ? ಭಾನುವಾರ ಭಕ್ತ ನೋಡಿ ಹೇಳಿದ್ರೆ ನಾವು ಗುಂಪಾಗಿ ಬಂದು ಸೇರೋಣ ಅಂತ ಹೇಳಿ. ಹಲ್ಲೆಲೂಯಾ. ಕೆಲವರು ಮದುವೆ ಅಂತ ಇನ್ವಿಟೇಷನ್ ಕೊಟ್ಬಿಟ್ರು ಸಾಕು, ನಿದ್ದುಗಂಡು ನೆನೆಸ್ತಿರ್ತಾರೆ. ಅದೇನಿ ಸಭೆಯನ್ನು ನೆನೆಸಿ ಕರ್ತನ ಸಮ್ಮುಖವನ್ನು ಎದುರು ನೋಡಿ. ನಾನು ಅನೇಕ ವಿಚಾರ ಮಾತನಾಡಬೇಕಿತ್ತು. ಕ್ರಿಸ್ತನ ಬರುವಂಥ ಸಣ್ಣ ವಿಚಾರವನ್ನು ಮಾತಾಡಿದರೆ ಗಮನ ಇಡ್ರಿ. ಯೇಸು ಸ್ವಾಮಿ ಬೇಗ ಬರಲಿಕ್ಕೆ ಹೋಗ್ತಾನೆ. ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುವಂಥ ಸ್ಥಳವೇ ದೇವಾಲಯ. ಯಾವುದೋ ಆಶೀರ್ವಾದಕ್ಕೋ ಯಾವುದೋ ಮೇಲುಗಳಿಗಾಗಿಯೇ ಸಭೆಯಲ್ಲ, ಅದು ಖಂಡಿತ ಬರುತ್ತೆ. ಕರ್ತನ ಸಮ್ಮುಖವನ್ನು ಬಯಸಿ ನಾವು ಬರೋಣ. ಕರ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಾವೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಿ ಎತ್ತಿಕೊಳ್ಳುವ.